ಹಲೋ, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮಾಡ್ತೀನಿ ಅಂತ ಅಂದೆ. ಅದು ಆಲ್ರೆಡಿ ಅದೇ ಜಾಸ್ತಿ ಆಗೋಯ್ತು ಲೆಂತು, ಅದಕ್ಕೆ ಮತ್ತೆ ಮಾಡಲಿಲ್ಲ. ಸೊ ಇವತ್ತಿನ ವಿಡಿಯೋಲಿ ನಾವು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಕಾಂಬಿನೇಷನ್ಸಲ್ಲಿ ಕೊಡ್ತಾರೆ ಕೆಲವೊಂದು, ಅದನ್ನು ನೋಡೋಣ. ಸೊ ಇಲ್ಲಿಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮುಗ್ದೋಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಒಂದ್ಸಲ ನೋಡಿದ ತಕ್ಷಣ ನಿಮಗೆ ಬರಲ್ಲ. ಮೇ ಬಿ ಈ ಒಂದು ಫುಲ್ ಚಾಪ್ಟರ್ ಅಥವಾ ಈ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿದ್ಮೇಲೆ ನೀವು ಒಂದು 60 to 70% ಸಾಲ್ವ್ ಮಾಡ್ಬೋದೇನೋ ಎಲ್ಲರೂ ಕ್ವಶನ್ಸ್ನ. ನೀವು ಮತ್ತೆ ಸೆಕೆಂಡ್ ಟೈಮ್ ಮತ್ತು ಥರ್ಡ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಆ ಒಂದು ನಂಬರ್ಸು, ಆ ಒಂದು ಮೆಥಡ್ಸಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಹೆಂಗೆ ಸಾಲ್ವ್ ಮಾಡೋದು ಅಂತ. ಸೊ ಅವ್ರ ಕ್ವಶನ್ಸ್ನ ಹೆಂಗೆ ಕೇಳಿದ್ರು ನಿಮಗೆ ಆ ಕ್ವಶನ್ಸ್ ಕೇಳಿರೋ ರೀತಿಗೆ ನೀವು ಯೋಚನೆ ಮಾಡೋ ಒಂದು ಕೆಪಾಸಿಟಿ ನಿಮಗೆ ಬರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಪ್ರಾಕ್ಟೀಸ್ ಮಾಡ್ತಾಯಿರಿ. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಕ್ವಶನ್ ನನಗೆ ಕಳಿಸಿ ಟೆಲಿಗ್ರಾಮಲ್ಲಿ, ನಿಮಗೆ ಆನ್ಸರ್ ಮಾಡಿ ಕಳಿಸ್ತೀನಿ, ಓಕೆನಾ? ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಅದಾದಮೇಲೆ ಇನ್ನೊಂದು ವಿಷಯ ಏನಂತ ಅಂದರೆ, ನಿಮಗೆ ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಅಥವಾ ವೆಬ್ಸೈಟಲ್ಲಿ ಎಲ್ಲರೂ ಮಾಕ್ ಟೆಸ್ಟ್ ತೊಗೊಂಡಾಗ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಹೊಸದಾಗಿ ಮಾಡ್ತಾ ನಿಮಗೆ ಎಲ್ಲ ಮೆಥಡ್ಸ್ ಅನ್ನೋದು ನಿಮಗೆ ಬರುತ್ತೆ, ಓಕೆನಾ? ಸೊ ನನಗೆ ಇನ್ ಕೇಸ್ ಆದರೆ ಇದೆಲ್ಲ ವೀಡಿಯೋಸ್ ಕಂಪ್ಲೀಟ್ ಆದಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಮತ್ತೆ ಒಂದ್ಸಲ ಓವರ್ ವ್ಯೂ ಅಂತ ಒಂದು ಮಾಡ್ತೀನಿ, ಇಫ್ ಪಾಸಿಬಲ್ ಆದರೆ, ಟೈಮ್ ಇದ್ದರೆ. ನಾನು ಮತ್ತೆ ತೆಲುಗು ಅವರು ಕೂಡ ಹೇಳಿದ್ದೀನಿ ಮಾಡ್ತೀನಿ ಅಂತ. ಅವ್ರು ಪಾಪ ಅದರಲ್ಲಿ ಇನ್ನೂ ಒಂದು ವೀಡಿಯೋ ಸ್ಟಾರ್ಟೇ ಮಾಡಿಲ್ಲ. ಅದಕ್ಕೋಸ್ಕರ ಇನ್ ಕೇಸ್ ಅದರಲ್ಲಿ ಇದ್ದರೆ, ಟೈಮ್ ಇದ್ದರೆ ನನಗೆ ಓವರ್ ವ್ಯೂ ಅಂತ ಮಾಡ್ತೀನಿ. ಓವರ್ ವ್ಯೂಯಲ್ಲಿ ಸಿಂಪಲಾಗಿ ಒಂದೊಂದು ಕ್ವಶನ್ಸ್ ತೊಗೊತೀನಿ, ಎಷ್ಟು ಮೆಥಡ್ಸ್ ಇರುತ್ತೆ, ಇವಾಗ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಅಂತ ಅಂದರೆ ಯಾವ್ಯಾವ ಥರ ಸಮ್ಸ್ ಬರುತ್ತೆ ಅಂದರೆ, ಇದರಲ್ಲಿ ಆಲ್ರೆಡಿ ಮಾಡಿದ್ದೀವಿ ನಾವು. ಒಂದೊಂದೇ ಮಾಡಲಲ್ಲಿ 2-3 ಕ್ವಶನ್ಸ್ ಮಾಡಿದ್ದೀವಿ. ಅಲ್ಲಿ ಇವಾಗ ಸಿಂಪಲ್ ಇಂಟ್ರೆಸ್ಟಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಬರುತ್ತೆ. ಅಂದರೆ ಡಿಫ್ರೆಂಟ್ ಮಾಡಲ್ಸ್ ಇರುತ್ತೆ. ಬರೀ ಎಷ್ಟಿರುತ್ತೋ ಒಂದು 5-6 ಮಾಡಲ್ಸು ಅಥವಾ 10 ಮಾಡಲ್ಸ್ ಸೇರಿ 10 ಕ್ವಶನ್ಸ್ ಮಾಡಿ ಅದನ್ನು ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಈ ಥರ ವೀಡಿಯೋಸ್ ಮಾಡೋಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಆದರೆ ಮಾಡ್ತೀನಿ. ಫಸ್ಟ್ ಸದ್ಯಕ್ಕೆ ಈ ಕ್ವಶನ್ಸ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years at the rate of 30% per annum on rupees 5,400. ಕ್ವಶನು. ಸೊ ಏನಿಲ್ಲ, ನಿಮ್ಗೆ ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಗೊತ್ತು ನಿಮಗೆ. ಅದರಲ್ಲಿ ರೇಟ್ ಆಫ್ ಪರ್ಸೆಂಟೇಜಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಗೊತ್ತು. ಸೊ ಇವಾಗ ನಿಮ್ಗೆ ಏನು ಕೇಳ್ತಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಡಿಫ್ರೆನ್ಸು 2 years ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ, 30%. ಸೊ ಸಿಂಪಲ್ ಇಂಟ್ರೆಸ್ಟಲ್ಲಿ 30% 2 years ಅಂತ ಅಂದರೆ ನಮಗೆ ಎಷ್ಟಾಗುತ್ತೆ? ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ 30 + 30 ಆಗುತ್ತೆ, ಅಂದರೆ 30% + 30% 60% ಆಗುತ್ತೆ. ಅದೇ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ನಮಗೆ 30 + 30 + 3.02 ಆಗುತ್ತೆ, 69% ಆಗುತ್ತೆ. ಸೊ ಇದು ಮಧ್ಯೆ ಡಿಫ್ರೆನ್ಸು 9%. ಸೊ ಈಗ ನಮಗೆ ಕೊಟ್ಟಿರೋದೇನು, ಟೋಟಲ್ ಪರ್ ಆ್ಯನಮ್ ಆನ್ 5,400 ಅಂದರೆ ಪ್ರಿನ್ಸಿಪಲು ನಮಗೆ 5,400 ಕೊಟ್ಟಿದ್ದಾರೆ. ಈಗ ನಮಗೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ. ಸೊ ಇದು ನಮಗೆ 100% ಆಗಿರುತ್ತೆ. ಸೊ 9% ಆಫ್ 5,400 ನಮ್ಮ ಆನ್ಸರು ಅಲ್ವಾ? 100% ಪ್ರಿನ್ಸಿಪಲ್ ಆಗಿರುತ್ತೆ. ಪ್ರಿನ್ಸಿಪಲ್ 5,400 ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಕೇಳ್ತಿದೆ, ಡಿಫ್ರೆನ್ಸ್ 9%. 9% ಆಫ್ 5,400 ಏನಾಗುತ್ತೆ? 10% ಎಷ್ಟಾಗುತ್ತೆ? 540. 540ಲಿ 54 ಮೈನಸ್ ಮಾಡಿದ್ರೆ ನಮಗೆ 486 ಬರುತ್ತೆ. ಸೊ ನಮ್ಮ ಆನ್ಸರ್ 486. ವೆರಿ ಸಿಂಪಲ್, ಓಕೆನಾ? ನೆಕ್ಸ್ಟ್ ಕ್ವಶನು, ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ for 2 years at 15% per annum is rupees 225. ಫೈಂಡ್ ಸಮ್. ಅಂದರೆ ನಮಗೆ ಪ್ರಿನ್ಸಿಪಲ್ ಕೇಳ್ತಾ ಇದ್ದಾರೆ, ಓಕೆನಾ? ಇಲ್ಲಿ ನಮಗೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ಗೂ ಮತ್ತು ಸಿಂಪಲ್ ಇಂಟ್ರೆಸ್ಟ್ಗೂ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 225 rupees ಅಂತೆ. ಇದು ಡಿಫ್ರೆನ್ಸು ಯಾವುದಕ್ಕೆ? ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟು. ಟೈಮ್ ಕೊಟ್ಟಿದ್ದಾರೆ 2 years. ಸೊ 2 years ಅಂತ ಕೊಟ್ಟಾಗ ನಮಗೆ 2 years ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟಲ್ಲಿ 15% ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಅದೇ ಸಿಂಪಲ್ ಇಂಟ್ರೆಸ್ಟ್ ಆದರೆ 15 + 15 ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಆದರೆ 15 + 15 + 1.52 ಇರುತ್ತೆ. ಸೊ ಇದು ನಮಗೆ ಎಷ್ಟಿರುತ್ತೆ? ಇದು ನಮಗೆ 30 ಆಗುತ್ತೆ. ಅದೇ ಇದ್ದಾರೆ ನಮಗೆ 1.52 1.15 ಅಷ್ಟು ನಮಗೆ 2.25. ಸೊ ನಮಗೆ ಇದು 32.25% ಆಗುತ್ತೆ. ಸೊ ಡಿಫ್ರೆನ್ಸ್ ಎಷ್ಟು? ಡಿಫ್ರೆನ್ಸ್ ನಮಗೆ 2.25%. ಸೊ ಈ 2.25%
225 ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಬೇಕಾದ್ರೆ ಪ್ರಿನ್ಸಿಪಲ್ ಅಂದರೆ 100% ಎಷ್ಟು, ಇದು ಇಂಟು 100 ಹೆಂಗೆ ಬಂತು ಅಂತಂದರೆ 2 ಡೆಸಿಮಲ್ ಪಾಯಿಂಟ್ಸ್ ಇದೆ, 2 ನಂಬರ್ಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ಸ್ ಇದ್ದಾವೆ. ಸೊ 2 zeros ಹಾಕೊಂಡ್ರೆ 225 ಆಗುತ್ತೆ. ಸೊ ಇಂಟು 100 ಅಂತ ಹಾಕೊಂಡ್ರೆ ಇದು 10,000 ಬರುತ್ತೆ. ಸೊ ನಮ್ಮ ಆನ್ಸರು 10,000. ವೆರಿ ಸಿಂಪಲ್, ವೆರಿ ಕ್ಲಿಯರ್ ಅಲ್ವಾ. ಕೊಟ್ಟಿರೋದನ್ನ ತಗೊಂಡೇ ಮಾಡಿದ್ದೀವಿ. ನಿಮಗೆ ಈ ಡಿಫ್ರೆನ್ಸ್ ಹೆಂಗೆ ಬರುತ್ತೆ ಅಂತ ಗೊತ್ತಿದ್ರೆ ನಿಮಗೆ ಬಂದ್ಬಿಡುತ್ತೆ. ಈ ಡಿಫ್ರೆನ್ಸ್ ನಾವು ಆಲ್ರೆಡಿ ಕಲ್ತಿದ್ವಿ. 2 yearsಗೆ ಏನು ಡಿಫ್ರೆನ್ಸ್ ಬರುತ್ತೆ, 3 yearsಗೆ ಏನು ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಕಲ್ತಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ನು, ಕಾಂಪೌಂಡ್ ಇಂಟ್ರೆಸ್ಟ್ earned on a certain sum for 2 years at 10% per annum is rupees 6,300. The simple interest on same sum for double the time and half the rate of interest is question mark ಕೇಳ್ತಾ ಇದ್ದಾರೆ ನಮಗೆ. ಅಂದರೆ ಈಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನಂತೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಆನ್ ಎ ಸರ್ಟೆನ್ ಸಮ್ ಫಾರ್ 2 years, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years ಅಟ್ 10% ನಮಗೆ 6,300 ಅಂತೆ. ನಿಮಗೆ ಈ 10% 2 years ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತು. ಏನಾಗುತ್ತೆ, 10 + 1.02 ಆಗುತ್ತೆ. ಅಂದರೆ ಇದು ನಮಗೆ 21% ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ನಮಗೆ ಕಾಂಪೌಂಡ್ ಇಂಟ್ರೆಸ್ಟು 2 years at 10% 21%. ಸೊ ಈ 21% ಅನ್ನೋದು ನಮಗೆ 6,300. ಓಕೆನಾ, ಇದು ಕ್ಲಾರಿಟಿ ಇದೆ ಅಲ್ವಾ. ಇವಾಗ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಸೇಮ್ ಸಮ್ ಅಂದರೆ ಈಗ ಒಂದು ಸಮ್ ಮೇಲೆ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ 6,300 ಬಂದಿದೆ. ಆ ಸಮ್ ಎಷ್ಟು ಅಂತ ಗೊತ್ತಿಲ್ಲ. ಆದರೆ ಅದೇ ಸಮ್ನ ತಗೊಂಡ್ರೆ, ಸಿಂಪಲ್ ಇಂಟ್ರೆಸ್ಟಲ್ಲಿ ಅದೇ ಸಮ್ನ ತಗೊಂಡ್ರೆ ಫಾರ್ ಡಬಲ್ ಟೈಮ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ 4 years ಆ್ಯಂಡ್ ಆಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಅಟ್ 5% ಏನಾಗುತ್ತೆ ಅಂತ. ಸೇಮ್ ಪ್ರಿನ್ಸಿಪಲ್ ಅನ್ನೋದು ಸೇಮು. ಸೊ ಇವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಗೊತ್ತು, ಇಂಟು ನಾವು ಡೈರೆಕ್ಟಾಗಿ ಎಷ್ಟು ಕೊಟ್ಟಿರ್ತಾರೋ ಈ ಟೈಮು ಅಷ್ಟಕ್ಕೆ ಮಲ್ಟಿಪ್ಲೈ ಮಾಡ್ತೀವಂತ. ಸೊ 5/4 ಎಷ್ಟಾಗುತ್ತೆ, ಸೊ 20%. ಸೊ 20% ಏನು ಅಂತ ಕೇಳ್ತಿದ್ದಾರೆ. ನಮಗೆ 21% 6,300 ಆದರೆ 20% ಎಷ್ಟು, ಕೊಟ್ಟಿರೋಂಗೆ ಈಕ್ವೇಷನ್ ಮಾಡ್ಕೊಂಬಿಟ್ರೆ ನಮ್ಗೆ ಆನ್ಸರ್ ಬರುತ್ತೆ. ಇದಕ್ಕೇನೋ ದೊಡ್ಡದಾಗಿ ಏನೋ ಸಾಹಸ ಎಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ಕೊಟ್ಟಿರೋ ಥರ ತೊಗೊತಾ ಇದ್ದೀವಿ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ. ಸೊ 21% 6,300 ಆದರೆ 20% ಎಷ್ಟು, 21 × 3 20 × 3 6,000. ಮುಗೀತಲ್ವ ನಮ್ಮ ಆನ್ಸರು. ನೆಕ್ಸ್ಟ್ ಕ್ವಶನು, ದ ಡಿಫ್ರೆನ್ಸ್ ಬಿಟ್ವೀನ್ simple interest and compound interest on certain sum for 3 years at 4% per annum is rupees 15.20. Find the sum ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 3 years ಅಂತೆ. ಸೊ 3 years ಅಂತ ಅಂದಾಗ 4% ಕೊಟ್ಟಾಗ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಸಿಂಪಲ್ ಇಂಟ್ರೆಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಅಟ್ 4% per annum ಫಾರ್ 3 years ಏನಾಗುತ್ತೆ ಅಂತ ಅಂದರೆ ನಮಗೆ ಡಿಫ್ರೆನ್ಸ್ ಮಾತ್ರ ಬರೀತೀನಿ ನಾನು. 0.4² ಕರೆಕ್ಟಾ, 0.4² + 0.4² + 0.4³ / 10 ಇದು ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಇದು ನಮಗೆ ಆ್ಯಡ್ ಮಾಡಿಕೊಂಡ್ರೆ 0.4 × 4 16 ಬರುತ್ತೆ, 0.16 ಬರುತ್ತೆ, 0.16 + 0.16 + 0.16 ಪ್ಲಸ್ ಇದು ನಮಗೆ 4 4 16 16 4 64 ಬರುತ್ತೆ. 3 ನಂಬರ್ಸ್ ಆದಮೇಲೆ ಪಾಯಿಂಟ್ ಇಟ್ಕೊಬೇಕು ಅಂದರೆ 0.064 ಬರುತ್ತೆ. ಅದಾದಮೇಲೆ 10 ಡಿವೈಡ್ ಮಾಡೋದಕ್ಕಿಂತ ಅದು ಇನ್ನೊಂದು 0 ಆ್ಯಡ್ ಆಗುತ್ತೆ. ಸೊ 0.0064 ಆಗುತ್ತೆ. ಸೊ ನಮಗೆ ಟೋಟಲ್ ಆ್ಯಡ್ ಮಾಡಿದ್ರೆ ಇದು 0.48 ಆಗುತ್ತೆ ಪ್ಲಸ್ 0.0064 ನಮಗೆ 00 ಹಂಗೆ ಇರುತ್ತೆ, 64 ಹಂಗೆ ಹಾಕೊತೀನಿ, 0.4864 ಆಗುತ್ತೆ. ಅಂದರೆ ಇದನ್ನ ನೀವು ನಿಮ್ಮ ಬುಕ್ಕಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬರುತ್ತೆ. ಮತ್ತೆ ನಂಗೆ ಜಾಗ ಇಲ್ಲ ಅದಕ್ಕೋಸ್ಕರ ಮಾಡಿಲ್ಲ. ಈಗ ಮತ್ತೆ ನಮಗೆ ಈಗೇನು ಕೇಳ್ತಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನು
ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಷ್ಟು ಪರ್ಸೆಂಟೇಜ್ ಇದೆ, 0.4864%, 15.20 ಕೇಳ್ತಿದ್ದಾರೆ. ಸೊ ನಮಗೇನು ಕೇಳ್ತಿದ್ದಾರೆ, ಸಮ್ ಅಂತ ಅಂದರೆ 100%. ಸಮ್ ಕೇಳ್ತಿದ್ದಾರೆ, ಸಮ್ ಅಂದರೆ 100%, 100% ಎಷ್ಟು. ಸೊ ಇಲ್ಲಿ ಕಡೆ ಮಾಡ್ತೀನಿ. ಸೊ 0.4864 ಅಲ್ವಾ, ಓಕೆ. ಸೊ ನಮ್ಗೆ ಅದೇನು ಬರುತ್ತೆ, 15.20 ಇಂಟು 100 ಡಿವೈಡೆಡ್ ಬೈ ನಮಗೆ 0.4864 ಬರುತ್ತೆ. 4 ಡೆಸಿಮಲ್ ಪಾಯಿಂಟ್ಸ್ ಇರೋದ್ರಿಂದ ಇಂಟು 10,000 ಮಾಡ್ಕೊಂಡು, ಇದು ಇಂಟು 10,000, ಇದು ಇಂಟು 10,000. ಸೊ ಇದು ನಮಗೆ ಇಲ್ಲಿ 2 ಡೆಸಿಮಲ್ ಪಾಯಿಂಟ್ಸ್ ಹೋಗುತ್ತೆ, ಇಲ್ಲಿ 100 ಮಿಕ್ಕುತ್ತೆ. ಸೊ 1520 ಇಂಟು 100 ಇಂಟು 100 ಡಿವೈಡೆಡ್ ಬೈ 4864 ಬರುತ್ತೆ. ಸೊ ನಮ್ಗೆ ಇದಕ್ಕೂ ರಿಲೇಷನ್ ಏನಂತ ಗೊತ್ತಿಲ್ಲ, ಆದರೆ ಇದಕ್ಕೂ ಗೊತ್ತಿಲ್ಲ ಸದ್ಯಕ್ಕೆ. ಓಕೆ, ತಲೆ ಕೆಡ್ಸ್ಕೊಂಬಿಡಿ. ಇದಕ್ಕೂ 4 ಹೋಗುತ್ತಲ್ವಾ, 425 ಇದನ್ನು ನಾನು ಕೆಣಕಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೀನಿ. ಅದು ನಿಮಗೆ ಪಕ್ಕ ಆಗುತ್ತೆ ಅನ್ನೋರ್ಗೂ ಸುಮ್ಮನೆ ಇರಿ. ಅದಾದಮೇಲೆ ಇದು 4 1s 4 2s 8, ಅದಾದಮೇಲೆ 4 1s 4, 4 24 ಇರುತ್ತೆ, 4 6 24. ಮತ್ತೆ ಇದು 4 ಹೋಗುತ್ತೆ. ಸೊ 425 100, 4 3s 12, ಫುಲ್ ಖಾಲಿ ಆಯಿತು, ಏನು ಉಳಿದಿಲ್ಲ. ಸೊ 0, ಇದು 4 4s 16, 304 520. ಇವಾಗ ನೋಡಿ 304 520, 35s 150 ಬರುತ್ತೆ, 35s 150 ಬರುತ್ತೆ, 4 5s 20 ಬರುತ್ತೆ, ಅಥವಾ 3 5s 15, 4 5s 20. ಓಕೆನಾ. ಸೊ 304 1s 304 5s 520. ಸೊ ನಮಗಿದು 5 ಇಂಟು 25 ಇಂಟು 25 ಬಂತು. 25 ಇಂಟು 25 625, 625 ಇಂಟು 5 600 ಇಂಟು 5 3000, 5 ಇಂಟು 25 125, 3125 ಸಮ್. ವೆರಿ ಸಿಂಪಲ್. ಅಂದರೆ ನಮಗೆ ಈ ಒಂದು ಈಕ್ವೇಷನ್ಗೆ ಹೆಂಗೆ ಬರ್ಕೊಳ್ಳೋದು, ಫಸ್ಟಿಂದನೂ ಇದನ್ನೇ ಮಾಡ್ತಾ ಇರೋದು ನಾವು. ಈ ಒಂದು ಈಕ್ವೇಷನ್ಗೆ ಹೆಂಗೆ ಬರ್ಕೊಳ್ಳೋದು ಗೊತ್ತಾದರೆ ನಮಗೆ ಎಲ್ಲ ಆನ್ಸರು ಬಂದ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನು. ಈ ಒಂದು ಕ್ವಶನ್ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಳ್ಳಿ, ಯಾಕಂತಂದರೆ ಈ ಥರ ಕ್ವಶನ್ಸು ತುಂಬ ಸಲ ಬರ್ತವೆ. ಅದ್ರ ಜೊತೆಗೆ ಇವಾಗ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಿಮ್ಗೆ ಅರ್ಥ ಆಗಿಲ್ಲದೆ ಇರಬಹುದು, ಮೇ ಬಿ ಅರ್ಥ ಆದರೆ ಸೂಪರು, ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ತಲೆ ಕೆಡಿಸ್ಕೊಂಬಿಡಿ. ನೀವು ಇನ್ ಕೇಸ್ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಯಾವಾಗಾದರೂ ಎಲ್ಲರೂ ಸಮ್ ನೋಡಿ ಇದು ಹೆಂಗೆ ಮಾಡೋದು ಅಂತ, ಈ ಥರ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಿಲ್ಲ ಅಂತ ಅಂದರು, ಅವಾಗ ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅವಾಗ ನೀವು ಮತ್ತೆ ಬಂದಿದ್ದು ನೋಡಿದಾಗ ನಿಮಗೆ 100% ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಸಮ್ ನೋಡೋಣ ಏನು ಅಂತ. ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಕ್ವಶನ್ ಸ್ವಲ್ಪ ದೊಡ್ಡದಿದೆ, ಬೇಕಂದರೆ ಫಾರ್ವರ್ಡ್ ಮಾಡ್ಕೊಳ್ಳಿ. ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ ಮನಿ ಫಾರ್ 2 years ಈಸ್ rupees 205 and simple interest on the same sum for the same period at the same rate is rupees 200. Find the sum and rate of interest per annum. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಆನ್ಸರ್ ಹೆಂಗಂತಂದರೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಸಮ್ ಆಫ್ ಮನಿ ಫಾರ್ 2 years, ಕಾಂಪೌಂಡ್ ಇಂಟ್ರೆಸ್ಟು ಫಾರ್ 2 years ಅಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಈಸ್ rupees 205 ಅಂತೆ. ಓಕೆನಾ. 2 yearsಗೆ 205 ಆಗಿದೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅದೇ ಸಿಂಪಲ್ ಇಂಟ್ರೆಸ್ಟು ಫಾರ್ ಸೇಮ್ ಇಯರ್, ಸಿಂಪಲ್ ಇಂಟ್ರೆಸ್ಟ್ ಆನ್ ದಿ ಸೇಮ್ ಸಮ್ ಫಾರ್ ಸೇಮ್ ಪೀರಿಯಡ್ ಅಂದರೆ 2 yearsಗೆ ಈಸ್ 200 ಅಂತ ಕೊಟ್ಟಿದ್ದಾರೆ. ಈಗ ಫೈಂಡ್ ದ ಸಮ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್. ಸಮ್ಮು ಪ್ರಿನ್ಸಿಪಲ್ ಕೇಳ್ತಾ ಇದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತು ಏನು ಅಂತಂದರೆ ಸಿಂಪಲ್ ಇಂಟ್ರೆಸ್ಟು ಫಸ್ಟ್ ಇಯರ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ಫಸ್ಟ್ ಇಯರ್ ಇಂಟ್ರೆಸ್ಟು ಸೇಮ್ ಇರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇದೇ ಇಲ್ಲಿ ನಮಗೆ ಮೇಯ್ನು. ಇವಾಗ ತಿಳ್ಕೊತಿರೋದು ಇದೇನೆ, ಮುಂಚೆ ತಿಳ್ಕೊಂಡಿದ್ರು ಅದನ್ನು ಮತ್ತೆ ರಿವಿಷನ್ ಥರ ಅಂದ್ಕೊಳ್ಳಿ. ಸೊ ಫಸ್ಟ್ ಇಯರ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years 200 ಅಂತೆ. 2 years 200 ಅಂತ ಅಂದರೆ ಫಸ್ಟ್ ಇಯರ್ ಏನಿರುತ್ತೆ 100. ಸಿಂಪಲ್ ಇಂಟ್ರೆಸ್ಟ್ ಅನ್ನೋದು ಸೇಮ್ ಇರುತ್ತೆ ಎವ್ರಿ ಇಯರ್. ಕರೆಕ್ಟ್ ಅಲ್ವಾ?
ಸೊ 200 ಡಿವೈಡ್ ಬೈ 2 ಮಾಡಿದ್ರೆ ಫಸ್ಟ್ ಇಯರ್ ಇಂಟ್ರೆಸ್ಟ್ 100, ಸೆಕೆಂಡ್ ಇಯರ್ ಇಂಟ್ರೆಸ್ಟು ಇದು ಫಸ್ಟ್ ಇಯರು, ಸೆಕೆಂಡ್ ಇಯರ್ ಏನಾಗುತ್ತೆ ಮತ್ತೆ 100. ಸೊ ಇದು ಟೋಟಲ್ ಏನಾಯಿತು 200. ಅವ್ರು ಕೊಟ್ಟಿದ್ದೇನು 200 ಬಂತಾ? ಕ್ಲಾರಿಟಿನ? ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ, ಫಸ್ಟ್ ಇಯರು 100 ಇರುತ್ತೆ, ಯಾಕಂದರೆ ಇದು ಸೇಮ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಸೆಕೆಂಡ್ ಇಯರ್ಗೆ ಇದು 105 ಇನ್ಕ್ರೀಸ್ ಆಗಿದೆ. ಸೊ ಟೋಟಲ್ 205 ಬರಬೇಕು. 205 ಬಂದಿದೆ ಅಂದರೆ 5 ಇನ್ಕ್ರೀಸ್ ಆಗಿದೆ. ಅಂದರೆ ಎಷ್ಟು ಪರ್ಸೆಂಟ್ ಅಂತ ಅರ್ಥ ನಿಮಗೆ? 5% ಅಂತ ಅರ್ಥ ಅಲ್ವಾ? ನಿಮಗೆ ಗೊತ್ತಿಲ್ಲ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಡಿಫ್ರೆನ್ಸ್ ಡಿವೈಡೆಡ್ ಬೈ ಇನಿಷಿಯಲ್ ನಂಬರ್ ಇಂಟು 100 ಅಂತ ಹಾಕೊಳ್ಳೋಕೆ ಹೇಳಿದ್ದು. ಸೊ ಡಿಫ್ರೆನ್ಸ್ ಎಷ್ಟು ಇಲ್ಲಿ? 5 ಡಿವೈಡ್ ಬೈ ಇನಿಷಿಯಲ್ ನಂಬರ್ ಎಷ್ಟು? 100 ಇಂಟು 100. ಸೊ 100 ಕ್ಯಾನ್ಸಲ್ ಆಗುತ್ತೆ, 5 ಉಳಿಯುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ 5% ಬಂತು, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ರೇಟ್ ಆಫ್ ಇಂಟ್ರೆಸ್ಟ್ ಬಂತು ಪರ್ ಆ್ಯನಮ್ಗೆ. ಸೊ ಇದು 5% ಪರ್ ಆ್ಯನಮ್ ಆಗಿರುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ 5% ಪರ್ ಆ್ಯನಮ್ ಅಂತಂದರೆ 5% 100 ರೂಪೀಸ್ ಇದೆ. ಸೊ 5% 100 ರೂಪೀಸ್ ಇದ್ದರೆ ನಮಗೆ ಪ್ರಿನ್ಸಿಪಲ್ ಕೇಳ್ತಿದ್ದಾರೆ. ಪ್ರಿನ್ಸಿಪಲ್ ಅಂದರೆ 100% ಎಷ್ಟು ಅಂತ. ಸೊ ಇದು ಇಂಟು 20 ಇಂಟು 2 10 10 ಇಂಟು 2 10 ಹಾಕೊಂಡ್ರೆ ಇದು ನಮಗೆ 2000 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನೇನು ಏನು ಕನ್ಫ್ಯೂಸ್ ಆಗಬೇಡಿ, ಕೊಟ್ಟಿರೋ ಥರ ತೊಗೊಂಡಿದ್ದೀನಿ. ದಟ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಸಮ್ ಆಫ್ ಮನಿ. ಒಂದು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಕಾಂಪೌಂಡ್ ಇಂಟ್ರೆಸ್ಟು 2 ವರ್ಷಕ್ಕೆ 205 ರೂಪಾಯಿ ಬಂದಿದೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years ಈಸ್ ರೂಪೀಸ್ 205 ಬರ್ಕೊಂಡೆ, ಏನು ಮಾಡಿಲ್ಲ, ನಾನು ಕೊಟ್ಟಿರೋದು ಹಂಗೆ ಬರ್ಕೊಂಡೆ. ಮತ್ತು ಸಿಂಪಲ್ ಇಂಟ್ರೆಸ್ಟ್ ಆನ್ ದಿ ಸೇಮ್ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಸೇಮ್ ಪೀರಿಯಡ್ ಅಂದರೆ 2 years ಈಸ್ ರೂಪೀಸ್ 200 ಅಂತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸೇಮ್ ಸಮ್ ಫಾರ್ 2 years ಈಸ್ 200. ಈಗ ನಮಗೆ ಒಂದು ಮೇನ್ ಮುಖ್ಯ ಇರೋದು ನಾವು ತಿಳ್ಕೊಂಡಿರೋದೇನು? ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಅಮೌಂಟ್ ಅನ್ನೋದು ಫಸ್ಟ್ ಇಯರ್ ಸೇಮ್ ಇರುತ್ತೆ ಅಂತ ನಮಗೆ ಗೊತ್ತು. ಈ ಒಂದು ಕ್ಲಾರಿಟಿ ನಮಗಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ಇಯರ್ ಇಂಟ್ರೆಸ್ಟು 100 ಇರುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಕೂಡ 100 ಇರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅನ್ನೋದು ಪ್ರತಿ ಇಯರ್ ಸೇಮ್ ಇಂಟ್ರೆಸ್ಟ್ ಇರುತ್ತೆ. ಸೊ ಫಸ್ಟ್ ಇಯರ್ 100 ಇತ್ತು, ಸೆಕೆಂಡ್ ಇಯರ್ 100 ಇತ್ತು, ಟೋಟಲ್ ಅವ್ರು ಕೊಟ್ಟಿರೋ ಅಮೌಂಟ್ಗೆ ಜಸ್ಟಿಫೈ ಆಯಿತು, 200 ಆಯಿತು. ಕಾಂಪೌಂಡ್ ಇಂಟ್ರೆಸ್ಟು 205 ಆಯ್ತಂತೆ ಸೆಕೆಂಡ್ ಇಯರಲ್ಲಿ. ಫಸ್ಟ್ ಇಯರಲ್ಲಿ 100 ಇದ್ದಿದ್ದು ಸೆಕೆಂಡ್ ಇಯರ್ಗೆ 205 ಆಗಿದೆ ಅಂದರೆ ಎಷ್ಟು ಇನ್ಕ್ರೀಸ್ ಆಗಿರುತ್ತೆ? 105. ಇವಾಗ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು ಅಂತಂದರೆ ಜಸ್ಟ್ ಒಂದೇ ಒಂದು ಇಯರ್ ಡಿಫ್ರೆನ್ಸ್ ಇರೋದ್ರಿಂದ ನಮಗೆ ಏನು ಬರುತ್ತೋ ಅದೇ ಪರ್ಸೆಂಟೇಜ್ ಅಂತ ನಾವು ಕಂಡುಹಿಡಿದ್ವಿ. ಅದೇ ಇಲ್ಲಿ 2 or 3 years ಅಂತ ಇದ್ದರೆ ನಮಗೆ ಇದು ಏನು ಬರ್ತಿತ್ತು? 33.1% ನೆನಪಿದೆಯಾ? 21%, 72.8% ಅದು ಬರೋದು. ಅವಾಗ ನಾವು ಅದರಿಂದ ಮತ್ತೆ ಪರ್ಸೆಂಟೇಜ್ನ ನಮಗೆ ಒಂದು ನಂಬರ್ ಗೊತ್ತಾಗ್ತಿತ್ತು. ಸೊ ಈಗ 205 ಇಂಟ್ರೆಸ್ಟು 2 yearsಗೆ ಇಷ್ಟು ಬಂದಿದೆ ಅಂತಂದರೆ 5% ಅಂತ ತಿಳ್ಕೊಂಡ್ವಿ. ಸೊ 5% ಇಂಟ್ರೆಸ್ಟು ನಮಗೆ 100 ಅಂದರೆ ಪರ್ ಇಯರ್ಗಲ್ವ ನಾವು ಮಾಡ್ತಿರೋದು. ಸೊ ಇಂಟ್ರೆಸ್ಟ್ ಅನ್ನೋದು ಪರ್ ಇಯರು 5% ಪರ್ ಇಯರ್ಗೆ 100 ಆದರೆ 100% ಪ್ರಿನ್ಸಿಪಲ್ ಏನು ಅಂತ ಕಂಡುಹಿಡಿದ್ವಿ, ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನು, ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಸರ್ಟೆನ್ ಸಮ್ ಫಾರ್ 2 years at 5% per annum is 328 rupees. ಕಾಂಪೌಂಡ್ ಇಂಟ್ರೆಸ್ಟ್ 2 ವರ್ಷಕ್ಕೆ 328 ರೂಪಾಯಿ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕರೆಸ್ಪಾಂಡಿಂಗ್ ಸಿಂಪಲ್ ಇಂಟ್ರೆಸ್ಟ್? ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಕರೆಸ್ಪಾಂಡಿಂಗ್ ಅಂದರೆ ಏನಿಲ್ಲ, ಸೇಮ್ ರಿಲೇಷನ್ ಹೊಂದಿರುವಂಥದ್ದು ಅಂತ ಅಷ್ಟೇ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years at 5% per annum ಅಂತ ಅಂದರೆ 2 years ಅಂತಂದರೆ 5 + 5 + 0.5 ಸ್ಕ್ವೇರ್ ಅಂದರೆ 5 + 5 + 1 0.25 ಅಂತ ನಿಮಗೆ ಗೊತ್ತು. ಸೊ ಟೋಟಲ್ ಇದು 10.25%. ಸೊ ಈ 10.25% ಅವರು 328 ಅಂತ ಕೊಟ್ಟಿದ್ದಾರೆ. ಈಗ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸೇಮ್ ಕರೆಸ್ಪಾಂಡಿಂಗ್ ಅಂತಂದರೆ ಸೇಮ್ ಪ್ರಿನ್ಸಿಪಲ್ ಅಂತಲೇ ಅರ್ಥ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years at 5% ಅಂತ ಅಂದರೆ ನಮಗೆ 5 + 5 ಅಂತ ಗೊತ್ತು. ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತಲ್ವ. ಸೊ 10% ಎಷ್ಟು? ಸೊ ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಆದರೂ ಮಾಡ್ಬೋದು. 10.25 ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 328 ಇಂಟು 10 ಡಿವೈಡೆಡ್ ಬೈ 10.25 ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಝೀರೋಸ್ ತೆಗಿಬೇಕು ಅಂತಂದರೆ ಇದು ಇಂಟು 100 ಹಾಕೊಬೇಕು, ಇದು ಇಂಟು 100 ಹಾಕೊಬೇಕು. ಸೊ 328 ಇಂಟು 10 ಇಂಟು 100 ಡಿವೈಡೆಡ್ ಬೈ 1025 ಬರುತ್ತೆ. ಇದಕ್ಕೂ ಕೆಣಕಕ್ಕೆ ಹೋಗಬೇಡಿ, ಇದನ್ನು ಮಾಡಿ. ಇದು ನಮಗೆ 25 ಹೋಗುತ್ತೆ. ಸೊ 25 4s ಇದು 25
4 100, 25 ಇರುತ್ತೆ, 25 1 ಇವಾಗ ಇದಕ್ಕೂ ರಿಲೇಷನ್ಶಿಪ್ ಇದೆ. 4 8 32, 1 8 8. ಸೊ 41 1 41 8 8 10 40, 40 into 4 8 10 80, 8 4 ಸಾರಿ 8 10 80, 8 4 320. ಸೊ 320 ನಮ್ಮ ಆನ್ಸರ್ ಆಗಿರುತ್ತೆ. ಸಿಂಪಲ್, ಮುಗೀತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ simple interest and compound interest, compounded half yearly on rupees 40,000 at 10% per annum at the end of one and a half year. ಅಂದರೆ ಕ್ವಶನ್ ನೋಡಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ ನಮಗೆ. ಕಾಂಪೌಂಡೆಡ್ ಹಾಫ್ ಇಯರ್ಲಿ ಕಾಂಪೌಂಡೆಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬಂದು ಎವ್ರಿ ಹಾಫ್ ಇಯರ್ಗೆ ಕ್ಯಾಲ್ಕುಲೇಟ್ ಆಗಿದೆ ಅಟ್ 40,000 10% ಪರ್ ಆ್ಯನಮು ಅಟ್ ದಿ ಎಂಡ್ ಆಫ್ 1 and a half year ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಆಗಿದ್ದಿದ್ರೆ ಅಟ್ ದಿ ಎಂಡ್ ಆಫ್ 1 and a half year ಅಂತ ಅಂದರೆ ನಮಗೆ ಫಸ್ಟ್ ಇಯರ್ 10% ಇರುತ್ತೆ, ಇನ್ನೊಂದು ಅರ್ಧ ಇಯರು 5% ಇರುತ್ತೆ. ಸೊ ಟೋಟಲ್ 15% ಆಗಿರುತ್ತೆ. ಸೊ 15% ಆಫ್ 40,000 ಏನಾಗುತ್ತೆ ನಮಗೆ? 10% ನಮಗೆ 4,000 ಆಗುತ್ತೆ, 5% 2,000 ಆಗುತ್ತೆ. ಸೊ ಟೋಟಲ್ 6,000 ಆಗುತ್ತೆ. ಈಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟು 10%, ಆದರೆ ಅದು ಹಾಫ್ ಇಯರ್ಗೆ ಇದಾಗಿದೆ. ಕಾಂಪೌಂಡೆಡ್ ಹಾಫ್ ಇಯರ್ ಫಾರ್ 1 and a half year ಅಂತ ಅಂದರೆ 10/2 ಮಾಡಿಕೊಂಡ್ರೆ ನಮಗೆ 5% ಬರುತ್ತೆ. ಸೊ ಇದನ್ನು ನಾವು 3 times ಮಾಡಬೇಕು. 5% ಫಾರ್ 1 and a half year ಇದನ್ನು 3 times ಮಾಡಿದ್ರೆ, ಅಂದರೆ ಫಾರ್ ಎವ್ರಿ 6 months ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಎವ್ರಿ 6 months ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಂಪೌಂಡ್ ಇಂಟ್ರೆಸ್ಟ್ ಅದು. ಸೊ 5% ಆನ್ 40,000, 5% ಆನ್, ಈ ಥರ 3 times ಮಾಡ್ಕೊಂಡು ಹೋಗ್ಬೇಕು. ಅರೆ ನಿಮಗೆ ಗೊತ್ತು, ನಮ್ಗೆ ಆಲ್ರೆಡಿ ಗೊತ್ತು 5% 3 times ಮಾಡಿದ್ರೆ 15.7625% ಬರುತ್ತೆ. ಸೊ ಅವಾಗ ನಮಗೆ ಇದಕ್ಕೂ ಡಿಫ್ರೆನ್ಸು 0.7625% ಬರುತ್ತೆ. ಸೊ 0.7625% ಆಫ್ 6,000 ಅಂತಾದರೂ ಮಾಡ್ಬೋದು. ಆದರೆ ನಾನು ಮುಂಚೆ ಹೇಳ್ದಂಗೆ ನಮ್ಗೆ ಆಲ್ರೆಡಿ ಪ್ರಿನ್ಸಿಪಲ್ ಅವ್ರು ಕೊಟ್ಟಿರೋದ್ರಿಂದ 40,000 ನಾನು ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದರೆ ನನಗೆ ಇದು ಆಲ್ರೆಡಿ ಗೊತ್ತಿರೋದ್ರಿಂದ ನನಗೆ ಇದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮಗೆ 0.7625% ಆಫ್ 6,000 ಮಾಡಿದ್ರೆ ಈಸಿ ಅನ್ಸುತ್ತೆ, ಹಂಗೆ ಮಾಡಿ. ಇಲ್ಲ ಈ ಥರ ಮಾಡ್ತೀವಿ, ಇದು ಈಸಿ ಆಗುತ್ತೆ ಅಂದರೆ ಈ ಥರ ಮಾಡಿ ಅಷ್ಟೇ. ನನಗೆ ಇದು ಈಸಿ ಆಗುತ್ತೆ, ಸೊ ನಾನು ಇದೇ ಮಾಡ್ತೀನಿ. ಸೊ 40,000ಅಲ್ಲಿ ಫಸ್ಟು 5% ಎಷ್ಟಾಗುತ್ತೆ? ಕನ್ಫ್ಯೂಸ್ ಆಗಿಬಿಡಿ, ಜಾಗ ಇಲ್ಲ ಅಂದ್ಬಿಟ್ಟು ಸೈಡಿಗೆ ಬರ್ಕೊಂಡು ಹೋಗ್ತಾ ಇದ್ದೀನಿ. ಸೊ 40,000 5% ಏನಾಗುತ್ತೆ ನಮಗೆ? ಫಸ್ಟು 2,000 ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಾಂದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಈ ಕಡೆನೇ ಬರ್ಬಿಡುತ್ತೆ ಅಂತಾನೆ. 40,000ಅಲ್ಲಿ 5% ಫಸ್ಟ್ ಇಯರು, ಫಸ್ಟ್ 6 months ಎಷ್ಟು ಬರುತ್ತೆ ನಮಗೆ? 10% 4,000, 5% ಅಂದರೆ 2,000 ಬರುತ್ತೆ. ಸೊ ಇದು ನಮಗೆ 42,000 ಆಗುತ್ತೆ. ಇದ್ರ ಮೇಲೆ ಮತ್ತೆ 5%, 10% ಅಂದರೆ 4,200. ಸೊ 5% ಅಂದರೆ 2,100. ಇದು ನಮಗೆ 44,100 ಬರುತ್ತೆ. ಇದ್ರ ಮೇಲೆ ಮತ್ತೆ 5%. ಸೊ 44,100ಅಲ್ಲಿ 5% ಅಂದರೆ 4,410 ಬರುತ್ತೆ. ಅದರಲ್ಲಿ ಅರ್ಧ ಅಂತ ಅಂದರೆ 2,205 ಬರುತ್ತೆ. ಸೊ ಇದು ನಮಗೆ ಆ್ಯಡ್ ಮಾಡಿದ್ರೆ ಟೋಟಲ್ ಕೇಳ್ತಾ ಇರೋದು ಅವರು ಕಾಂಪೌಂಡ್ ಇಂಟ್ರೆಸ್ಟ್ ಟೋಟಲ್ ಎಷ್ಟು ಅಂತ ಕೇಳ್ತಾ ಇರೋದು. ಇದು ಅಂದರೆ ನಮಗೆ ಇದು ಅಮೌಂಟ್ ಬರುತ್ತೆ. ಟೋಟಲ್ ಮಾಡಿದ್ರೆ ನಮ್ಗೆ ಅಮೌಂಟ್ ಬರುತ್ತೆ. ಇದು ಟೋಟಲ್ ಮಾಡಿದ್ರೆ ನಮಗೆ 5,0,3,6,46,305 ಬರುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಇದರಲ್ಲಿ 2,000 + 2,100 + 2,205 ಇದು ಟೋಟಲ್ ನಮಗೆ ಆ್ಯಡ್ ಮಾಡಿದ್ರೆ 6,305 ಬರುತ್ತೆ. ಈಗ ಸಿಂಪಲ್ ಇಂಟ್ರೆಸ್ಟ್ಗೂ ಅದಕ್ಕೂ ಡಿಫ್ರೆನ್ಸ್. ಸಿಂಪಲ್ ಇಂಟ್ರೆಸ್ಟ್ ಏನು 6,000 ಬಂತು, ಸಿಂಪಲ್ ಇಂಟ್ರೆಸ್ಟು 6,000 ಬಂತು, ಕಾಂಪೌಂಡ್ ಇಂಟ್ರೆಸ್ಟು 6,305 ಬಂತು. ಸೊ ಡಿಫ್ರೆನ್ಸ್ ಎಷ್ಟು ಅಂತ ಅಂದರೆ 305. ಸೊ ನಮಗೆ ಕ್ವಶನ್ ಕೇಳಿರೋದೇ ಅದು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್? 305. ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ 5% 3 years ಏನಾಗುತ್ತೆ ಅಂತ? 5 + 5 + 5 + 0.5 square + 0.5 square + 0.5 square + 0.5/10 ಅಂದರೆ 15.7625% ಬರುತ್ತೆ. ಸೊ ಡಿಫ್ರೆನ್ಸ್ ಏನಾಗಿರುತ್ತೆ ಅಂತಂದರೆ
0.7625% ಡಿಫ್ರೆಂಟ್ ಆಗಿರುತ್ತೆ. ಸೊ 0.7625% ಆಫ್ 6000 ಮಾಡಿದ್ರು ಕೂಡ ನಿಮಗೆ 305 ಬರುತ್ತೆ. ಬಟ್ ಇದನ್ನ ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ಕಷ್ಟ ಆಗುತ್ತೆ. ಯಾಕಂತ ಅಂದರೆ 6000 ಅಲ್ಲ, 6000 ಬಂದು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟು 0.765% ಆಫ್ 40,000 ಮಾಡಬೇಕಾಗುತ್ತೆ, ಪ್ರಿನ್ಸಿಪಲ್ ಮೇಲೆ ಮಾಡಬೇಕಾಗುತ್ತೆ. ಸೊ ನಿಮಗೆ 100% 40,000 ಅಂತ ಗೊತ್ತು, 0.7625 ಎಷ್ಟು ಅಂತ ಕಂಡುಹಿಡಿಬೇಕಾಗುತ್ತೆ. ಅವಾಗ ನಿಮ್ಗೆ ಹೆಂಗಾಗುತ್ತೆ ಅಂತಂದರೆ ಇದು 40,000 ಇಂಟು 0.7625 ಇಂಟು 100 ಬರುತ್ತೆ. ಈ 20 ಕ್ಯಾನ್ಸಲ್ ಮಾಡ್ತೀರಾ. ಇದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ನಮಗೆ ಸ್ವಲ್ಪ ಇದು ಮಾಡೋಕ್ಕೂ ತುಂಬ ಟೈಮ್ ತಗೊಳುತ್ತೆ. ಇದು ನಮ್ಗೆ ಈಸಿ ಆಗೋಗುತ್ತೆ. ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಡೆಸಿಮಲ್ ಪಾಯಿಂಟ್ಸ್ ಇರುತ್ತೆ, ಪಾಯಿಂಟ್ಸ್ ತೆಗಿಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಕ್ಕೋಸ್ಕರ. ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ನಿಮ್ಗೆ ಇದು ಈಸಿಯಾರೆ ಇದೆ ಮಾಡಿ, ಓಕೆನಾ. ಇನ್ನೊಂದು ಲಾಜಿಕ್ ಏನು ಅಂತಂದರೆ, ನಾರ್ಮಲಾಗಿ ನಾನು ಹೆಂಗೆ ಇನ್ ಕೇಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಆಪ್ಷನ್ಸ್ನ ಚೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ, ಫಾರ್ ಇದೇ ಕ್ವಶನ್ಗೆ ಆಪ್ಷನ್ಸ್ ನಮಗೆ ಒಂದು 400 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇನ್ನೊಂದು 300 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇನ್ನೊಂದು 305 ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇನ್ನೊಂದು ನಮಗೆ 250 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಓಕೆನಾ. ಈಗ ನಮಗೆ 305 ಅಂದರೆ ಆನ್ಸರ್ ಗೊತ್ತು. ಈಗ ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡಿದ್ವಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ನಮಗೆ 15%ಗೆ 6000 ಬಂತು ಅಲ್ವಾ. 15%ಗೆ 6000 ಬಂತು. ಇದು 15% ಆಫ್ ಎಷ್ಟು 40,000 ಅಲ್ವಾ. ಈಗ ನಮಗೆ ಇದು ಎಷ್ಟು ಬರಬೇಕಾಗಿರೋದು, ಡಿಫ್ರೆನ್ಸ್ ಎಷ್ಟು ಬರಬೇಕಾಗಿರೋದು ಅಂತಂದರೆ 0.7625% ಆಫ್ 40,000 ಅಲ್ವಾ. ನಾನು ನಾರ್ಮಲಾಗಿ ಇದು 1% ಅಂತ ಅಂದ್ಕೊಂಡ್ರೆ 400 ಕರೆಕ್ಟ್ ಅಲ್ವಾ. ಸೊ ನನಗೆ ಖಂಡಿತ ಗೊತ್ತು 400 ಅಂತೂ ನಾನು ಆನ್ಸರ್ ಅಲ್ಲ, ಯಾಕಂದರೆ 1%ಗೂ ಕಮ್ಮಿ ಇದೆ. ಅದಾದಮೇಲೆ ನಮಗೆ ಇದು ನಾವು 1/4 ಅಂತ ತಗೊಂಡ್ರೆ, ಅಂದರೆ ನಾವು 1/4 ಅಂತ ಅಂದರೆ 75%, ಇದು ಕ್ಲೋಸ್ ಟು 75% ಅಂತ ಕನ್ಸಿಡರ್ ಮಾಡ್ಬೋದಲ್ವಾ. ಒಂದು ರೂಪಿಗೆ 0.7625 ಅಂತ ಅಂದರೆ ಕ್ಲೋಸ್ ಟು 75% ಅಂತ ಕನ್ಸಿಡರ್ ಮಾಡ್ಬೋದಲ್ವಾ. ಸೊ ಒಂದು 400ಅಲ್ಲಿ 75% ಎಷ್ಟಿರುತ್ತೆ, 300 ಇರುತ್ತೆ. ಸೊ ನಮಗೆ 7625 ಇರೋದ್ರಿಂದ ಎಕ್ಸಾಕ್ಟ್ 300 ಕೂಡ ನಮ್ಮ ಆನ್ಸರ್ ಆಗಿರಲ್ಲ. ಸೊ 300ಕ್ಕೂ ಕಮ್ಮಿ ಕೂಡ ನಮ್ಮ ಆನ್ಸರ್ ಆಗಿರಲ್ಲ. ಸೊ ನಮ್ಮ ಆನ್ಸರು 305. ಅಂದರೆ ಈ ಥರ ಕೂಡ ನಾವು ಆಪ್ಷನ್ಸ್ನ ಚೂಸ್ ಮಾಡ್ಬೋದು. ಇವಾಗ ನಿಮ್ಗೆ ಇದು ಅರ್ಥ ಆಗಿಲ್ಲದೆ ಇರ್ಬೋದು, ಬಟ್ ನೀವು ಮಾಡ್ತಾ ಅವತ್ತು ಅವ್ನು ಹೇಳಿದ್ದ ಕರೆಕ್ಟು, ಈ ಥರನೂ ನೀವು ಮಾಡ್ಬೋದನ್ನು ನಿಮ್ಗೆ ಆಟೋಮೆಟಿಕಲಿ ನಿಮ್ಗೆ ಬಂದ್ಬಿಡ್ತದೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ಕ್ವಶನು, ಲಾಸ್ಟ್ ಕ್ವಶನ್ ಇದರಲ್ಲಿ. ಓಕೆ. ಆನ್ ಎ ಸರ್ಟೇನ್ ಸಮ್ of money, on a certain sum of money, the difference between simple interest and compound interest compounded quarterly at 24% per annum is rupees 688.5 in 9 months. Find the sum. ಸೊ ಕ್ವಶನ್ ನೋಡಿಕೊಂಡ್ರೆ ನಮಗೆ ಆನ್ ಎ ಸರ್ಟೇನ್ ಸಮ್, ಪ್ರಿನ್ಸಿಪಲ್ ಕೊಟ್ಟಿಲ್ಲ, ಆನ್ ಎ ಸರ್ಟೇನ್ ಸಮ್ ಆಫ್ ಮನಿ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ ಅಂತ ಅಂದರೆ 12/4 ಅಂತ ಅಂದರೆ 3 times ಪರ್ ಇಯರ್ 3 times ಮಾಡಬೇಕು. ಕ್ವಾರ್ಟರ್ಲಿ ಅಂದರೆ ಗೊತ್ತು ನಿಮಗೆ, 1 yearಲ್ಲಿ 4 quarters ಇರುತ್ತೆ. ಸೊ ಅದನ್ನು ನಾವು 3 times ಮಾಡಬೇಕಾಗುತ್ತೆ. ಕ್ವಾರ್ಟರ್ಲಿ 24% per annum. ಸೊ 24ನ ನಾವು /4 ಮಾಡ್ಕೊಬೇಕು. ಯಾಕಂತ ಅಂದರೆ ಇಲ್ಲೇ ಹೇಳಿದ್ದೀನಿ ಆ ಎಕ್ಸ್ಪ್ಲನೇಷನ್. ಸೊ 4 6 ಬರುತ್ತೆ, 6% ನಮಗೆ ರೇಟ್ ಆಫ್ ಇಂಟ್ರೆಸ್ಟ್. ಇದು ರೇಟ್ ಆಫ್ ಇಂಟ್ರೆಸ್ಟ್. ಇದನ್ನು ಎಷ್ಟು ವರ್ಷಕ್ಕೆ ಮಾಡಬೇಕು, ಇನ್ನು 9 months. ಸೊ ಬರೀ 9 months ಅಂದರೆ ಬರೀ ವಿತಿನ್ 3 quartersಗೆ ಮಾಡಬೇಕು. 3 months. ಸೊ ಇದನ್ನು ನಾವು 6%ನ ಫಾರ್ 3 times ಮಾಡಬೇಕು. ಸೊ 6%ನ 3 times ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋ ಐಡಿಯಾ ನಮಗೆ ಗೊತ್ತು. ಅಂದರೆ ಅದನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನಮಗೆ ಗೊತ್ತು, ಕರೆಕ್ಟ್ ಅಲ್ವಾ. 3 + 3 ಸಾರಿ, ಅದು ಡಿಫ್ರೆನ್ಸ್ ಆಗೋಗುತ್ತೆ ಮತ್ತೆ. ಅಂದರೆ ಆನ್ ಎ ಸರ್ಟೆನ್ ಸಮ್ ದ ಮನಿ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಏನು ಡಿಫ್ರೆನ್ಸ್ ಬರಬೇಕು, ಡಿಫ್ರೆನ್ಸ್ ಏನಿರುತ್ತೆ ಅಂತಂದರೆ ಡಿಫ್ರೆನ್ಸ್ ಅಟ್ 6% per annum
ಪರ್ ಕ್ವಾರ್ಟರ್ ಫಾರ್ 3 quarters ಅಟ್ 9 months ಅಂತ ತಗೊಂಡ್ರೆ 6% ಏನಾಗುತ್ತೆ ನಮಗೆ. ಓನ್ಲಿ ಡಿಫ್ರೆನ್ಸ್ ಮಾತ್ರ ತಗೊತಾ ಇದ್ದೀನಿ ನಾನು. ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಬರೀ ಡಿಫ್ರೆನ್ಸ್ ತಗೊತಾ ಇದ್ದೀನಿ. 3 yearsಗೆ ಡಿಫ್ರೆನ್ಸ್ ಏನಿರುತ್ತೆ, 0.6 ಸ್ಕ್ವಯರ್ ಪ್ಲಸ್ 0.6 ಸ್ಕ್ವಯರ್ ಪ್ಲಸ್ 0.6 ಸ್ಕ್ವಯರ್ ಪ್ಲಸ್ 0.6 ಕ್ಯೂಬ್ ಬೈ 10. ಇದು ನಿಮಗೆ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಬಂದಂಗೆ. ಇದು ಹೆಂಗೆ ಬಂತು ಅಂತ ನಿಮ್ಗೆ ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಸೊ ಇದೇನು ನಮಗೆ ಡಿಫ್ರೆನ್ಸು ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ಇದು ಹೆಂಗೆ ಬಂತು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ 3 yearsಗೆ ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕಂಡುಹಿಡಿಯೋದು ಅಂತ ಮಾಡಿದ್ದೀವಿ. 3 years ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 3 years ವಿಡಿಯೋ ನೋಡಿ, ಇದು ಗೊತ್ತಾಗುತ್ತೆ. ಇದು ಡಿಫ್ರೆನ್ಸ್ನ ನಾನು ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ. 3 yearsಗೆ ಸಿಂಪಲ್ ಇಂಟ್ರೆಸ್ಟ್ ನಮಗೆ 6 + 6 + 6 ಅನ್ನೋದು ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಸೊ ಅದು ಕ್ಯಾನ್ಸಲ್ ಆಗಿ ಇನ್ನು ಡಿಫ್ರೆನ್ಸ್ ಇದನ್ನು ಮಾತ್ರ ತೊಗೊತೀವಿ. ಸೊ ಇದನ್ನು ಮಾತ್ರ ನಾನು ತೊಗೊತಾ ಇದ್ದೀನಿ. ಸೊ ಇದನ್ನ ಕ್ಲೀನಾಗಿ ಆ್ಯಡ್ ಮಾಡಿದ್ರೆ 0.6 × 0.6 0.36 ಬರುತ್ತೆ, ಪ್ಲಸ್ 0.36 ಪ್ಲಸ್ 0.36 ಪ್ಲಸ್ ಇವಾಗ 6 6 36 36 6 216 0.216 ಬರುತ್ತೆ. ಡಿವೈಡ್ ಬೈ 10 ಮಾಡಿದ್ರಿಂದ 0.0216 ಆಗುತ್ತೆ. ಸೊ ಇದಿಷ್ಟು ಆ್ಯಡ್ ಮಾಡಿದ್ರೆ 0.36 0.36 0.36 0.0216 ಆ್ಯಡ್ ಮಾಡಿದ್ರೆ 6 1 18 19 20 0 1 ಕ್ಯಾರಿ 3 9 1 10 ಇಲ್ಲಿ 1 ಬರುತ್ತೆ. 1.6 1 6 18 19 20 ಓಕೆ, ಇಲ್ಲಿ 2 ಕ್ಯಾರಿ ಇರುತ್ತೆ. 3 9 10 11 ಇಲ್ಲಿ 1 ಬರಬೇಕು. ಸಾರಿ 1.1016 ಆಗುತ್ತೆ. ಸೊ ಇವಾಗ ಅವ್ರ ಡಿಫ್ರೆನ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಡಿಫ್ರೆನ್ಸು 1.1016% ಆಗಿರುತ್ತಲ್ವಾ. ಯಾಕಂತ ಅಂದರೆ ನಮ್ಗೆ ಯಾವಾಗ ಕಾಂಪೌಂಡ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟ್ಗೂ ಜಾಸ್ತಿ ಇರುತ್ತೆ, ಇದು ಕಾಮನ್ ಸೆನ್ಸು. ಸೊ ಆ ಡಿಫ್ರೆನ್ಸು ನಮಗೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಅದು ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೋ ಅಮೌಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟು? ಅಮೌಂಟ್ ನಮಗೆ 688.5 ಅಂದರೆ 1.1016% ನಮಗೆ 688.5 ಕೊಟ್ಟಿದ್ದಾರೆ. ನಮಗೆ ಕೇಳ್ತಾ ಇರೋದೇನು, ಫೈಂಡ್ ದ ಸಮ್ ಅಂದರೆ ಪ್ರಿನ್ಸಿಪಲ್ ಕೇಳ್ತಿದ್ದಾರೆ. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟಿರುತ್ತೆ? 100% ಇರುತ್ತೆ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 688.5 × 100 ಡಿವೈಡೆಡ್ ಬೈ 1.1016 ಬರುತ್ತೆ. ಇದು ಡೆಸಿಮಲ್ ಪಾಯಿಂಟ್ಸ್ ತೆಗೆದ್ಬಿಟ್ರೆ ನಮಗೆ ಇಂಟು 10,000 ಮಾಡಬೇಕಾಗುತ್ತೆ. ಇದು ನಾವು ಕೆಣ್ಕೋದು ಬೇಡ, ಇದನ್ನ ಹಂಗೆ ಇಡೋಣ. ಈ 688.5 ಹಂಗೆ ಇರಲಿ, ನಾನು ಹೇಳ್ತೀನಿ. ಯಾಕಂದರೆ 0.5 ಇರೋದ್ರಿಂದ ಇಂಟು 2 ಮಾಡಿದ್ರೆ ಇದು 1 ಆಗುತ್ತೆ. ಸೊ ತಲೆ ಕೆಡ್ಸ್ಕೊಂಡ್ರೆ ಅದು ಹಂಗೆ ಇರಲಿ. 688.5 × 100 × 10,000 ಓಕೆನಾ, ನಾನು ಹಂಗೆ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಇದು 11016 ಕರೆಕ್ಟಾ. ಇವಾಗ ಇದನ್ನು ಕೆಣಕ್ಬೇಡಿ, ಸುಮ್ಮನೆ ಇರಿ. 16 ಅನ್ನೋದು 4ಇಂದ ಹೋಗುತ್ತೆ. ಸೊ ಇದು 4 25 ಇದನ್ನು ನಾವು ಡಿವೈಡ್ ಮಾಡಿದ್ರೆ 4 2 8 ಆಮೇಲೆ 4 7 14 ಅದಾದಮೇಲೆ 0 ಏನಿರಲ್ಲ, ಅದಾದಮೇಲೆ 4 4 16 ಇಲ್ಲಿ 5 20 ಇರುತ್ತೆ. ಸೊ ಇಲ್ಲಿ 21 ಇರುತ್ತೆ. 2754 ಬರುತ್ತೆ. ಈಗ ಮತ್ತೆ 2754ನ ನಾವು 2ಇಂದ ಡಿವೈಡ್ ಮಾಡೋಣ. 2 1 17 ಇರುತ್ತೆ. 2 8 2 1 2 ಆಯಿತು. 2 3 6 ಆಯಿತು. ಆಮೇಲೆ 15 ಮಿಕ್ಕಿರುತ್ತೆ. 2 7 14 ಮತ್ತೆ 14 ಮಿಕ್ಕಿರುತ್ತೆ. 2 7 14 ಇದನ್ನು 2ಇಂದ ಮಾಡಿದ್ರೆ 2 5 10 3 0 ಇರುತ್ತೆ. 3 0 ಹಂಗೆ ಹಾಕ್ಕೊಂಡೆ. ಇವಾಗ ನೋಡಿ, ಇವಾಗ ಇದಕ್ಕೊಂದು ರಿಲೇಷನ್ ಕಾಣಿಸ್ತಿದೆಯಾ? 1377ಗೂ 688ಗೂ 688.5ಗೂ 600 × 2 ಎಷ್ಟು? 1200. 80 × 2 ಎಷ್ಟು? 160. 1200 160 ಎಷ್ಟು? 1360. 82 × 2 ಎಷ್ಟು? 8.5 8.5 ಎಷ್ಟು? 17. 1360 + 17 ಆಯ್ತಲ್ಲ. ಸೊ 1311 2 ಇದು 688.5 1 1377 2 ಇದು ಬಂದ್ಬಿಡುತ್ತೆ. ಈಗ 2 ಇದೆ, ನಮಗೆ 25 ಇದೆ, 5000 ಇದೆ. ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಿದ್ರೆ 2 1 225 ಆ 2 zeros ಹಂಗೆ ಬರ್ಕೊಂಡ್ರೆ ಸೊ ನಮಗೆ ಆನ್ಸರು 2500 × 25 25 × 25 625 2 zeros ಇತ್ತು, 2 zeros ಹಾಕೊಂಡೆ. ಸೊ ನಮಗೆ ಸಮ್ಮು 62,500 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ವೆರಿ ಈಸಿ. ನಿಮಗೆ ಮಾಡ್ತಾ ಈ ನಂಬರ್ಸ್ ಎಲ್ಲ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ಗೂ ತುಂಬ ಈಸಿ ಇರುತ್ತೆ. ಯಾಕಂದರೆ ಅವ್ರಿಗೆ ಎಲ್ಲ ನಂಬರ್ಸು ಕೊಡೋಕ್ಕಾಗಲ್ಲ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ,
ನಮಗೆ ಕೆಲವೊಂದು ನಂಬರ್ಸ್ ಅದು ವರ್ಕೌಟ್ ಆಗೋಂಥ ನಂಬರ್ಸೇ ಹುಡುಕಿ ಕೊಡಬೇಕಾಗುತ್ತೆ. ಸೊ ಅದರಿಂದ ನಮಗೆ ಅದೇ ಪರ್ಸೆಂಟೇಜೇ ಬರುತ್ತೆ. ಆ 10%, 20%, 30%, 5%, 40%, ಸಾರಿ 10% 4 ಟೈಮ್ಸ್ ಮಾಡಿದ್ರೆ ಇದು ಇಷ್ಟಲ್ಲೇ ಆಟ ಆಡಿಸ್ತಾ ಇರ್ತಾರೆ. ಸೊ ಆ ನಂಬರಿಗೆ ನಿಮ್ಗೆ ಮಾಡ್ತಾ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಆ್ಯಂಡ್ ಈ ಸಿಂಪಲ್ ಇಂಟ್ರೆಸ್ಟಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ನಮಗೆ ಇನ್ಸ್ಟಾಲ್ಮೆಂಟ್ಸ್ ಅಂತ ಬರುತ್ತೆ. ಅದನ್ನು ತುಂಬ ರೇರಾಗಿ ಕೇಳ್ತಾರೆ. ಯಾವಾಗಲೂ 99% ಕೇಳಲ್ಲ, 1% ಕೇಳೋ ಚಾನ್ಸಸ್ ಇದೆ. ಅದನ್ನು ನಾನು ಸದ್ಯಕ್ಕೆ ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ನಾನು ಲಾಸ್ಟಿಗೆ ಮಾಡ್ತೀನಿ, ಇನ್ ಕೇಸ್ ಟೈಮ್ ಇದ್ದರೆ ಮಾಡ್ತೀನಿ. ಬಟ್ ತಲೆ ಕೆಡಿಸ್ಕೊಂಬಿಡಿ. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ 3 ಇಯರ್ಸಿಗೆ 2 ಇಯರ್ಸಿಗೆ ಕೊಡ್ತಾರೆ, ಇನ್ಸ್ಟಾಲ್ಮೆಂಟು ಕಟ್ಟಿದ್ದಾರೆ ಅಂತ ಕೊಡ್ತಾರೆ. ಅದನ್ನು ನಾನು ಮತ್ತೆ ಮಾಡ್ತೀನಿ. ಇವಾಗ ಅದೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಮಿಕ್ಕಿದ್ದು ಫಸ್ಟ್ ನಾವು ಕವರ್ ಮಾಡಬೇಕು, ಅದಾದಮೇಲೆ ಅದನ್ನು ಕೂಡ ಮಾಡ್ತೀವಿ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಮುಗೀತು. ನೆಕ್ಸ್ಟ್ ಆ್ಯಾವ್ರೇಜಸ್ ಹೋಗೋಣ. ಓಕೆನಾ? ಥ್ಯಾಂಕ್ ಯು, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.